ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ವೀಡಿಯೋ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಹಾಕಿದ್ನಲ್ಲ, ಹಾಗೆ ಯೂಟ್ಯೂಬಲ್ಲಿ ಹಾಕಿದ್ನಲ್ಲ, ಆ ವೀಡಿಯೋನ ನೋಡಿಕೊಂಡು ವಿದ್ಯಾರಣ್ಯಪುರದಿಂದ ಕಸ್ಟಮರು ಇವರೇ, ಅವರು ಗಾಡಿ ಸರ್ವಿಸ್ ಮಾಡಬೇಕಂತ ಹೇಳ್ಬಿಟ್ಟು ಬಂದಿದ್ದರು. ಅವ್ರ ಗಾಡಿ ನೋಡಿ, ಇದು ಎಲ್ಲನೂ ಪ್ರತಿಯೊಂದು ನೀಟಾಗೆಲ್ಲ ಬಿಚ್ಚಿ, ಕ್ಲಚ್ಚು, ಹಿಂದ್ಗಡೆ ವೀಲು, ಪ್ಲಗ್ಗು, ಇಂಜಿನ್ ಆಯಿಲು, ಏರ್ ಫಿಲ್ಟ್ರು, ಆಮೇಲೆ ಫ್ರಂಟ್ ಫೋರ್ಕು ಟೈಟು, ಆಮೇಲೆ ಎಲ್ಲ ಬಾಡಿ ಫುಲ್ ಚೆಕಪ್ ಮಾಡಿ, ಡಿಸ್ಕ್ ಪ್ಯಾಡು, ಆಮೇಲೆ ಕ್ಲಚ್ಚು, ಬೆಲ್ಟು ಗಿಲ್ಟು ಏನೇನು ಇತ್ತಲ್ಲ ಕಂಪ್ಲೇಂಟು ಎಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿ ಕಸ್ಟಮರ್ ಕೊಟ್ಟಿದ್ದೀನಿ. ನನ್ನ ಸರ್ವಿಸ್ ಹೇಗಿದೆ, ಕಸ್ಟಮರ್ಗೆ ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನು ಅವ್ರ ಬಾಯಿಲಿಂದನೇ ಕೇಳೋಣ ಬನ್ನಿ. ನಾನು ಗಾಡಿ ಸರ್ವಿಸ್ ಮಾಡಿದ್ದೀನಿ, ಹೆಂಗೆ ಗಾಡಿ ತುಂಬ ಖುಷಿ ಆಗ್ತದೆ. ಸ್ವಲ್ಪ ಅದೇ ಚೆನ್ನಾಗಿದೆ, ಬಿಟ್ಟು ನಿಮ್ಮ ಕೆಲಸ ಮಾಡಿಕೊಡ್ತಾರೆ. ಇನ್ನೊಂದೇನಂದ್ರೆ ಟ್ರಾನ್ಸ್ಪರೆಂಟ್ ಇದೆ, ನಿಮಗೆ ಎದುರುಗಡೆನೇ ಮಾಡಿಕೊಡ್ತಾರೆ. ಮತ್ತೆ ಏನಿದ್ರೆ ಎಲ್ಲ ಜೆನ್ಯೂನ್ ಪಾರ್ಟ್ಸ್ ನಿಮಗೆ ಇರುತ್ತೆ. Genuine. ಕಾಸ್ಟ್ಲಿ ಆಗುತ್ತೆ ಅಂದರೆ ಎಲ್ಲ ಜೆನ್ಯೂನ್ ಪಾರ್ಟ್ಸ್ ನಿಮ್ಮ ಮುಂದೆ. ಮತ್ತೆ ನಾನು ಲೇಬರು ಅಷ್ಟೇ, ನಾನು ಹೇಳಿಬಿಟ್ಟೆ ಮಾಡ್ತೀನಿ. ಏನು ಅದೇನು ಪ್ರಾಬ್ಲಮ್ ಇಲ್ಲ ಸರ್. ನನ್ನ ಗಾಡಿ ಚೆನ್ನಾಗಿದೆ. ಇನ್ನೊಂದೇನಂದ್ರೆ ನಾನು ಕಲ್ತ್ಕೊಂಡಿದ್ದೀನಿ ಒಂದು ಸ್ವಲ್ಪ, ಬೇರೆ ಅವ್ರು ಹೇಳಿಲ್ಲ, ಇವ್ರು ಹೇಳ್ಬಿಟ್ಟು ಮಾಡಿದ್ರು. ನೋಡಿ, ಇಷ್ಟು ಕ್ಲಚ್ ಹೌಸಿಂಗ್ ಆಗಿರಲಿ, ಬಾಲ್ ಬೇರಿಂಗ್ ಆಗಲಿ, ಇಷ್ಟಕ್ಕೆ ಓಡಿಸ್ಬೇಕು, ಇಷ್ಟಕ್ಕೆ ಚೇಂಜ್ ಮಾಡಿಸ್ಬೇಕು, ಯಾವ್ದಾದ್ರು ಯೂಸ್ ಆಗೋದನ್ನ ರೆಡಿ ಮಾಡಿ ಹಾಕಿರೋದು, ಯಾವ್ದಾದ್ರು ಹೊಸದು ಹಾಕ್ಬೇಕಲ್ಲ ಚೇಂಜ್ ಮಾಡಿ ಹಾಕಿದ್ದೀರ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಥ್ಯಾಂಕ್ ಯು ಸರ್.